ವಾಂಜರ್ಖೇಡ್ ಗ್ರಾಮ ಪಂಚಾಯಿತಿಯ ನಿರ್ಲಕ್ಷ್ಯ, ವಿಷಜಂತುಗಳಿಗೆ ಹೆದರುತ್ತಿರುವ ಸಾರ್ವಜನಿಕರು. ಚರಂಡಿ ವ್ಯವಸ್ಥೆ ಇಲ್ಲದೆ ಪರದಾಟ ಮಾಡುತ್ತಿರುವ ಚಂದ್ರಕಾಂತ್ ಪಾಟೀಲ್ ಪರಿವಾರ ಹಾಗೂ ಸಾರ್ವಜನಿಕರು. ಸ್ವಲ್ಪ ಮಳೆ ಆದರೆ ಸಾಕು, ಮನೆಯಲ್ಲಿ ನುಗ್ಗುತ್ತಿರುವ ಮಳೆ ನೀರು ಹಾಗೂ ಕೊಳಚೆ ನೀರು ವಿಷಜಂತುಗಳಿಗೆ ಹೆದರುತ್ತಿರುವ ಜನ. ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಸಾರ್ವಜನಿಕರು. ಹೌದು, ಮಹಾರಾಷ್ಟ್ರ ಗಡಿಭಾಗಕ್ಕೆ ಹೊಂದಿಕೊಂಡಿರುವ ಭಾಲ್ಕಿ ತಾಲೂಕಿನ ವಾಂಜರ್ಖೇಡ್ ಗ್ರಾಮದ ಸಮಸ್ಯೆ ಇದಾಗಿದೆ. ಗ್ರಾಮ ಪಂಚಾಯತ್ ಕೇಂದ್ರ ಸ್ಥಾನವಾಗಿರುವ ವಾಂಜರ್ಖೇಡ್ ಗ್ರಾಮದಲ್ಲಿ 6 ಜನ ಸದಸ್ಯರಿದ್ದು, ಕೊಂಗ್ಳಿ, ಜಾಮಖಂಡಿ ಹಾಗೂ 2 ತಾಂಡ ಸೇರಿ ಒಟ್ಟು 16 ಜನ ಸದಸ್ಯರಿದ್ದಾರೆ. ಗ್ರಾಮ ಪಂಚಾಯತ್ ಕೇಂದ್ರ ಸ್ಥಾನದಲ್ಲಿ ಸಮಸ್ಯೆಗಳ ಆಗರವಾಗಿದ್ದು, ಸಾರ್ವಜನಿಕರು ನರಕಯಾತನೆ ಅನುಭವಿಸುವಂತಾಗಿದೆ. ಹುಲ್ಸೂರು ಸಮೀಪದ ವಾಂಜರ್ಖೇಡ್ ಗ್ರಾಮದ ಚಂದ್ರಕಾಂತ್ ಪಾಟೀಲ್ ಹಾಗೂ ಮಾರುತಿ ಸಿಂಧೆ, ತುಳಸಿರಾಮ್ ಪಾಟೀಲ್ ಸೇರಿದಂತೆ ವಿವಿಧ ಮನೆಯ ಮುಂಭಾಗದಲ್ಲಿ ಚರಂಡಿ ಹಾಗೂ ಮಳೆ ನೀರು ಸರಾಗವಾಗಿ ಮುಂದಕ್ಕೆ ಸಾಗದೆ ಆ ಪ್ರದೇಶದಲ್ಲಿ ವಿಷಜಂತು ಹಾಗೂ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದರಿಂದ ಇಲ್ಲಿನ ಜನ ಭಯಭೀತರಾಗಿ ಜೀವನ ಸಾಗಿಸುವ ಪರಿಸ್ಥಿತಿ ಉಂಟಾಗಿದೆ. ಅತಿವೃಷ್ಟಿಯಿಂದ ಹಾನಿಯಾದ ಪ್ರದೇಶಗಳಿಗೆ ಹಾಗೂ ಸಂಕಷ್ಟದಲ್ಲಿ ಸಿಲುಕಿದ ಜನರಿಗೆ ತೊಂದರೆಯಾಗದ ಹಾಗೆ ಅಧಿಕಾರಿಗಳು ನೋಡಿಕೊಳ್ಳಬೇಕು ಎಂದು ಬೀದರ್ ಜಿಲ್ಲಾಡಳಿತ ಸೂಚಿಸಿದರೂ ಸಹ ಕಳೆದ ಕೆಲ ದಿನಗಳ ಹಿಂದೆ ಗ್ರಾಮದ ಕೆಲ ಮನೆಯಲ್ಲಿ ಮಳೆ ನೀರು ನುಗ್ಗಿ ತೊಂದರೆ ಆಗಿರುವ ಬಗ್ಗೆ ಮನವರಿಕೆ ಮಾಡಿದರೂ ಸಹ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಪಿಡಿಒ ಹಾಗೂ ಅಧಿಕಾರಿಗಳು ನಮ್ಮ ಸಮಸ್ಯೆಗೆ ಯಾರೂ ಸ್ಪಂದಿಸುತ್ತಿಲ್ಲ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಸಾರ್ವಜನಿಕರಿಗೆ ಬೇಕಾಗುವ ಮೂಲ ಸೌಲಭ್ಯಗಳು ಸಿಗುತ್ತಿಲ್ಲ. ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮನೆಯಲ್ಲಿ ಸಂಗ್ರಹವಾಗಿರುವ ನೀರು ಜೆಸಿಪಿ ಯಂತ್ರದಿಂದ ಮುಂದೆ ಹಾದು ಹೋಗುವ ವ್ಯವಸ್ಥೆ ಮಾಡದೆ ಎಲ್ಲ ಸಮಸ್ಯೆಗಳಿಗೆ ಕಾರಣೀಕರ್ತರಾಗಿದ್ದಾರೆ. ಈ ಗ್ರಾಮದ ಸಾರ್ವಜನಿಕರಿಂದ ಚರಂಡಿ ನಿರ್ಮಿಸಲು ಒತ್ತಾಯ. ಗ್ರಾಮದ ಬಹುತೇಕ ಕಡೆ ಪರ್ಯಾಯ ಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ಸಂಗ್ರಹವಾಗಿ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಜನರು ಬದುಕುತ್ತಿದ್ದಾರೆ. ಸಂಬಂಧಿಸಿದ ಅಧಿಕಾರಿಗಳು ಬೇಗನೆ ಚರಂಡಿ ವ್ಯವಸ್ಥೆ ಮಾಡದಿದ್ದರೆ ಗ್ರಾಮ ಪಂಚಾಯತ್ಗೆ ಬೀಗ ಹಾಕಿ ಪ್ರತಿಭಟನೆ ಮಾಡಲಾಗುವುದು ಎಂದು ಅಲ್ಲಿನ ಸಾರ್ವಜನಿಕರು ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಚಂದ್ರಕಾಂತ್ ಪಾಟೀಲ್ ವಾಂಜರ್ಖೇಡ್ರವರು ಮಾತನಾಡಿ, ಕಳೆದ ಕೆಲ ದಿನಗಳ ಹಿಂದೆ ಸುರಿದ ಮಳೆಗೆ ಕುಟುಂಬಸ್ಥರು ನೆಮ್ಮದಿ ನಿದ್ರೆ ಕಳೆದುಕೊಂಡಿದ್ದೇವೆ. ಮನೆಯಲ್ಲಿ ಮಳೆ ಹಾಗೂ ಕೊಳಚೆ ನೀರು ಸಂಗ್ರಹವಾಗಿದ್ದರಿಂದ ಕುಟುಂಬದ ಸದಸ್ಯರು ಅನಾರೋಗ್ಯದಿಂದ ಬಳಲುತ್ತಿದ್ದೇವೆ. ವಿಷಜಂತುಗಳು ಮನೆಯಲ್ಲಿ ಬರುತ್ತಿದ್ದು ಪಿಡಿಒ ಅವರ ಗಮನಕ್ಕೆ ತಂದರೆ ಹಾರೈಕೆ ಉತ್ತರ ಹೇಳುತ್ತಿದ್ದಾರೆ. ಆದಷ್ಟು ಬೇಗನೆ ನಮಗೆ ನ್ಯಾಯ ಒದಗಿಸಿಕೊಡಬೇಕೆಂದು ನಮ್ಮ ಮಾಧ್ಯಮ ಜೊತೆ ಮಾತನಾಡಿದ್ದಾರೆ. ಅವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ. ಸರ, ನಮ್ಮದು ಮನೆ ನೀರು ಬಂದ್ರು ಯಾರು ನಮ್ಮ ಮನೆಗೆ ನೋಡಾಕ ತಯಾರಿಲ್ಲ ಸರ್. ನೀರು ಬಂದಿದ್ದು ಸರ್, ಟಾಂಕಿಂಗ್ ನೀರಿದ್ದು ಒಳಗೆ ಸರ್. ಸರ್ ನಾ ಪಿಡಿಒ ನೋಡಾಕ್ತಾ ಇರಲಿಲ್ಲ, ನಾ ಸರ್ಪಂಚ್ ನೋಡಾಕ್ತಾ ಇರಲಿಲ್ಲ, ನಾ ಮೆಂಬರ್ ನೋಡಾಕ್ತಾ ಇರಲಿಲ್ಲ ಸರ್. ಇವ್ರು ಮೆಂಬರ್ಗೆ ಫೋನ್ ಹಚ್ಚೋರು, ಮೆಂಬರ್ ನನ್ನ ಕೆಲಸ ಇಲ್ಲ ಅಂತಾರೆ. ಸರ್ಪಂಚಿಗೆ ಫೋನ್ ಹಚ್ಚೋರು, ಸರ್ಪಂಚ್ ನನ್ನ ದಂಧೆ ಇಲ್ಲ ಇದು ಅಂತಾರೆ. ಹಿಂಗೆ ಅಂದಿಮ್ಯಾಕ ಮತ್ತು ನಾವು ಪಿಡಿಒ ಸರ್ಗೆ ಹಚ್ಚರು, ಪಿಡಿಒ ಅಂತಾರೆ ನೀವು ಯಾರು ಭೀ ಮಾಡೋದಿಲ್ಲ ಆಗ ಕಾರ್ಬಾರ ಅಂತಾರೆ. ಹಿಂಗೆ ಮಾಡೋದ್ರಾಗ ನಮ್ಮ ಮನೆ ಸರ್ ನೀರಾಗಿತ್ತು, ನಾವು ಇರ್ಲಾಕ ಇದೇ ಜಾಗ ಅದ, ನಮಗೆ ಇಲ್ಲಿ ಇರಬೇಕಾಯ್ತು ಸರ್. ಮತ್ತು ಇಲ್ಲಿದ್ದು ನಾವು ಸಣ್ಣ ಕೂಸವ ಎಲ್ಲವ, ಮತ್ತು ಕೂಸುಳಿ ತೊಗೊಂಡು ಅಲ್ಲೇ ಇರಬೇಕಾಯ್ತು, ಅಲ್ಲೇ ಮುಗಿತಿದ್ದೆ ಸರ್. ಎಷ್ಟು ಹೇಳೋರು ನಾವು ಯಾರಿಗೆ ಹೇಳಿದ್ರು ಭೀ ಅವ್ರು ಕೇಳೋಕ್ಕೆ ತಯಾರಿಲ್ಲ ಸರ್. ನಾವು ಹಿಂಗೆ ಮಾಡೋದ್ರಾಗ ನಾ ಸರ ನೀನು 2 ದಿವಸದಾಗ ಫೋನ್ ಹಚ್ಚಿದೆ ಸರ್. ಅವ್ರಿಗೆ ಫೋನ್ ಹಚ್ಚಿಬೇಕು ಅವಂತಾರ ನನ್ನ ಕೆಲಸ ಇಲ್ಲ, ಇದು ನಂದು ನಾಲಿ ಮಾಡೋದು, ರೋಡ್ ಮಾಡೋದು ನನ್ನ ದಂಧೆ, ಇದು ನೀರು ತೆಗೆಯೋದು ನನ್ನ ದಂಧೆ ಇಲ್ಲ ಅಂತಾರೆ ಸರ್. ನೀವು ಯಾರಿಗೆ ಫೋನ್ ಹಚ್ಚಿರಿ? ನಾವು ನವನಾಥ್ ಬೋಲ್ಸರಿ ಫೋನ್ ಹಚ್ಚಿರಿ ಸರ್. ಸರ್ಪಂಚ್ ಹರಾವ್ ಸರ್. ಅವ್ರ ಮನೆಗಾರ ಏನು? ಹಾಂ, ಅವ್ರ ಮನೆಗಾರ ಸರ್. ಅವ್ರಿಗೆ ಅವ್ರ ಮನೆಯವ್ರ ಅವ್ರು ಫೋನ್ ಹಚ್ಚಿದ್ನ ಸರ್. ಹಚ್ಚಿಮ್ಯಾಗ ಸರ್ ಅವ್ರ ಅಂತಾರ ನನ್ನ ಕೆಲಸ ಇಲ್ಲ, ಇದು ನಾ ತೆಗಿಯಲ್ಲ ಅಂತ. ಮತ್ತು ಇವ ನವನಾಥ್ ಇದು ದಂಡ್ರಿಗೆ ಅವ್ರಿಗೆ ಫೋನ್ ಹಚ್ಚೋರು, ಇದು ನಮ್ಮ ಕೆಲಸ ಇಲ್ಲ ಅಂತಾರೆ ಸರ್. ಅವ್ರೇನಾರ ಅವ್ರ ಮೆಂಬರ್ ಹರ ಸರ್ ಗ್ರಾಮ ಪಂಚಾಯತ್, ಅವ್ರು ಭೀ ನನ್ನ ಕೆಲಸ ಇಲ್ಲ ಅಂತಾರೆ. ಪಿಡಿಒ ಫೋನ್ ಹಚ್ಚೋರು ಸರ್. ಪಿಡಿಒ ಅಂತಾರ ನಾವು ನೋಡ್ರಿ, ನಾ ಬರ್ನಾ ನೋಡ್ರಿ ಅಂತಾರೆ ಸರ್. ಆಯ್ತಕ ಬರಸ್ತಕ ನಮ್ಮ ಟಂಕಿ ನೀರು ಒಳಗಿದ್ದು ಸರ್. ನಮ್ಗೆ ಇರ್ಲಾಕ ಜಾಗ ಇದ್ದಿಲ್ಲ, ನಾವು ಬೇರೆಯವ್ರ ಮನೆಯಾಗ ಹೋಗಿ ಮುಕ್ಕೊಂಡು ಬಂದೀವಿ ರಾತ್ರಿ ಸರ್. ಈಗ ನಮ್ದು ಅವಸ್ಥೆ ಹಿಂಗಾಗಿತ್ತು ಸರ್. ಇಷ್ಟು ಹಿಂಗೆ ನಾವು ನಮ್ದು ಹಬ್ಬನ ಮನೆಗೆ ಹಿಂಗೆ ಇಷ್ಟು ನೀರು ಸರ್, ಇಷ್ಟು ಟಂಕಿ ನೀರು ಬಂದಿವು. ಈಗ ನಾವು ಕಡಿನೇ ಕೂತಿದ್ದೇವೆ ಸರ್ ಬೆಳಗನ. ಏಟ್ ಹೇಳೋರು ಭೀ ಅವ್ ನಮ್ಗೆ ಕೇಳಕ್ ತಯಾರಿದ್ರಿ ಸರ್. ಈ ತಂದ ಸರ್ ಗ್ರಾಮ ಪಂಚಾಯತ್ ಮೇಡಮ್ ಅಧ್ಯಕ್ಷರ ರೀ ಸರ್. ಅವ್ರು ಗಂಡದ ನವನಾಥ್ ಬೋಲ್ಸ್ರಿ, ಇವರು ನನ್ನ ಮ್ಯಾಗೆ ಧಮಕಿ ಕೊಟ್ಟು ಸರ್, ನನಗೆ ಧಮಕಿ ಕೊಟ್ಟು ಮೇಕರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಾರ ಸರ್. ಹಿಂಗೆ ನನಗೂ ನೀ ನಂಗೆ ಕೇಳ್ದ್ಯಾಕ, ನೀ ನಂಗೆ ಬೈದ್ಯಾಕ, ಇದು ನಂಗೆ ಹಾದಿ ಮಾಡಿಕೊಡಲ್ಲ, ನೀಲಿಂದ ಹಾದಿ ಯಾಕೆ ಮಾಡ್ತಿ, ನೀರು ತೆಕೊಡಲ್ಲ ಅಂತ ಹಿಂಗೆ ಅಂತ ಸರ್. ನಮ್ಗೆ ಧಮಕಿ ಕೊಡತ್ತಾನ ಸರ್. ಅವ ಹಿಂಗೆ ಮಾಡಿ ನಮ್ಗೆ ಜಬರಿ ಮಾಡಿ 2 ವರ್ಷ ಆಯ್ತು ನಾವು ನೀರಾಗೆ ಉಳಿದಿದ್ದೇವೆ ಸರ್. ಅವ್ ಕೇಳಕ್ಕೆ ತಯಾರಿ ಸರ್. ಅವ್ನು ನವನಾಥ್ ಬಿರಾದಾರ್ ಭೀ ಕೇಳಕ್ಕಿಲ್ಲ ಸರ್ ನಮಗೆ.